ನಿಮ್ಮ ಅರಿವು ಗುಂಪಿನೊಂದಿಗೆ ಹರಿಯುತ್ತಿರಲಿ. ಒಬ್ಬ ವೈಯಕ್ತಿಕ ವ್ಯಕ್ತಿ ಗುಂಪಿನಲ್ಲಿದ್ದಾಗ ನಿಮಗೆ ಒಪ್ಪಿಗೆ ಇಲ್ಲವೆಂದರೆ ಆ ವ್ಯಕ್ತಿ ಬಾಯಿ ಮುಚ್ಚಿಕೊಳ್ಳುವುದನ್ನು ಕಲಿಯಬೇಕು. ಇಲ್ಲ, ಇಷ್ಟವಿಲ್ಲವೆಂದರೆ ಹೊರಗೆ ಹೋಗಿಬಿಡಿ. ಆ ಗುಂಪನ್ನು ಟೀಕಿಸಬೇಡಿ. ನೀವು ಗುಂಪಿನ ಗೌಪ್ಯತೆ ಕಾಪಾಡಲಿಲ್ಲವೆಂದರೆ ಹೊರಗೆ ಬರುವುದೇ ಒಳ್ಳೆಯದು. ಕೇವಲ ಅವರೊಂದಿಗೆ ಹೊಂದಿಕೆ ಇದ್ದಾಗ ಮಾತ್ರ ಅವರ ಹತ್ತಿರವಿರಿ. ಯಾರಾದರೂ ಗುಂಪಿನ ವಿರುದ್ಧ ಇದ್ದರೆ ಅವರು ಗುಂಪಿನೊಂದಿಗೆ ಇರಬಾರದು. ಆ ವ್ಯಕ್ತಿ ಮೀನನ್ನು ತಿನ್ನುವುದು ಕಲಿತ ಎಂದರೆ ಇವನು ಗುಂಪಿನೊಂದಿಗೆ ಹೊರಗೆ ಹಾಕುತ್ತೇವೆ. PSSMನಿಂದ ಇಂತಹ ಕೃತ್ಯಗಳನ್ನು ಸಹಿಸುವುದಿಲ್ಲ. ಎಲ್ಲರಿಗೂ ಒಂದು ಪ್ರಶ್ನೆ ಕೇಳುತ್ತೇನೆ, ಹೇಗಿದ್ದರ ಎಲ್ಲರೂ ಎಂದಾಗ ನಿಮ್ಮ ಸಮಸ್ಯೆಗಳನ್ನು ವಿವರಿಸಲು ಪ್ರಾರಂಭಿಸುತ್ತೀರಿ. ನೀವು PSSMನಲ್ಲಿ ಇರುವುದಾದರೆ ಆ ಪ್ರಶ್ನೆಗಳನ್ನು ಸಮಸ್ಯೆಗಳನ್ನು ಕೇಳುವುದಿಲ್ಲ. ಅದಕ್ಕೆ ನೀವು ಹೇಳಬೇಕು, ಎವ್ರಿಥಿಂಗ್ ಈಸ್ ಫೈನ್, ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಸರ್ ಎನ್ನಬೇಕು. ಆಗ ಮಾತ್ರ ನೀವು PSSM ಸದಸ್ಯರು. ಅದು ಬಿಟ್ಟು ಇಲ್ಲ ಸ್ವಾಮಿ, ನನಗೆ ಆ ಕಷ್ಟ ಇದೆ, ಅದು ಹಾಗಾಯಿತು, ಇದು ಹೀಗಾಯಿತು ಎಂದರೆ ಗುಂಪಿನಿಂದ ಹೊರಗೆ ಹೋಗುತ್ತೀರಿ. ಏಕೆಂದರೆ ನಾನು ಇದನ್ನು ಇಷ್ಟಪಡುವುದಿಲ್ಲ. ಇತರರನ್ನು ದೂರುವುದು ಡೋಂಟ್ ಲೈಕ್ ಕಂಪ್ಲೇಂಟ್ಸ್. ಇದು ಗುಂಪಿನ ಚೈತನ್ಯ, ಗ್ರೂಪ್ ಕಾನ್ಷಿಯಸ್ ಇತರರನ್ನು ದೂರುವುದನ್ನು ಪ್ರಚೋದಿಸುವುದಿಲ್ಲ. ಇತರರನ್ನು ದೂಷಿಸುತ್ತಿದ್ದೆ ಅಂದರೆ ಏಕೆ ಈ ಗುಂಪಿನಲ್ಲಿದ್ದೀರಾ? PSSM ಎಂದಿಗೂ ಇದನ್ನು ಸಹಿಸುವುದಿಲ್ಲ. ಬಾಯಿ ಮುಚ್ಚಿಕೊಂಡಿರಬೇಕು. ಗುಂಪಿನಲ್ಲಿ ಇರುವುದೆಂದರೆ ತಮಾಷೆಯಲ್ಲ, ಅಷ್ಟು ಸುಲಭವಲ್ಲ, ಬೇರೆ ದಾರಿಯೇ ಇಲ್ಲ. ಈ ಗುಂಪನ್ನು ಸಹಕರಿಸಲೇಬೇಕು.